ನನ್ನ ಹೆಸರು ಅರ್ಪಿತಾ ಅಂತ. ಆದಿತ್ಯ ಅನ್ನೋ ರೌಡಿ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್. ಸೂರ್ಯ, ಆರ್ತಿಗೋಸ್ಕರ ನನ್ನನ್ನು ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ದೆ ಅಲ್ಲ ನೀನು. ಜೀವನ ಬರಿ ಅಂತ ನೀನು ವಿಲ ಅಂತ ಒದ್ದಾಡೋ ಥರ ನಾನು ಮಾಡ್ತೀನಿ. ಸೂರ್ಯ, ನಿನ್ನ ಮನೆ ಕೆಲಸದವಳ ಕೈಯಲ್ಲೇ ನಿನ್ನ ಮನೆ ಮುಳುಗಿಸ್ತೀನಿ, ನೋಡ್ತಾ ಇರು. ಆ ಚಿದಂಬರಂ ಅರ್ಪಿತಂಗೆ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾನೆ ಅಂತ ಆಯ್ತು. ನಾವು ಅವಳ ಹತ್ರ ಮಾತಾಡಿ ಕಂಪ್ಲೇಂಟ್ ಕೊಡಬೇಡ ಅಂತ ಕೇಳ್ಕೊತೀವಿ ಅಂತ ಅವಳಿಗೆ ಚೆನ್ನಾಗಿ. ಅದಕ್ಕೆ ನಾವು ಏನೇ ಹೇಳಿದ್ರು ಬಗ್ಬೇಡ ಅಂತ ಅವಳಿಗೆ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಡ್ಯಾಡ್. ಆರ್ತಿ ಅಮ್ಮ ಮನೆಗೆ ಹೋಗಿ ಅವ್ರನ್ನ ಹೇಗೆ ಫೇಸ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಈ ಕೇಸ್ನ ಬೇರೆ ಯಾರಿಗಾದ್ರೂ ಒಪ್ಸೋಕ್ಕಾಗಲ್ವಾ ಆರ್ಯ? ಅದಿ ಸೂರ್ಯ ಅವರೇ, ಅದಿ ಆರ್ತಿ, ಸೂರ್ಯ ಅವ್ರು ಬಂದಿದ್ದಾರೆ ನೋಡ. ಹೇಳಿ ಸೂರ್ಯ ಅವರೇ. ಮೊದಲು ಆದಿನ್ ಕರೀರಿ. ಆದಿ 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 ಯಾಕೆ ಸೂರ್ಯ ಅವರೇ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಇವನು ಸಾಕ್ಷಿನ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಮನೆಗೆ ಬಂದಾಗ ಅರ್ಪಿತನ ಸಾಯಿಸಕ್ಕೆ ಹೋಗಿದ್ದ. ಈಗ ಅವಳು ಇನ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಕಂಪ್ಲೇಂಟ್ ಕೊಡಬೇಡಿ ಅಂತ ನೀವು ಹೇಳ್ಬಾರ್ದ ಡ್ಯಾಡ್? ಅರ್ಪಿತಾ ನಮ್ಮನೆ ಬಿಟ್ಟು ಹೋದ್ಮೇಲೆ ಆರ್ಯಂಗೆ ಫೋನ್ ಮಾಡಿದ್ದಾಳೆ. ಆಗ ಆರ್ಯ ಇದೊಂದು ಚಿಕ್ಕ ವಿಷಯ ಬಿಟ್ಬಿಡಿ ಅಂತ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡಿದ್ದಾನೆ. ಆಗ ಆರ್ಯನ್ ಮೇಲೇನೆ ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾಳೆ. ಆರ್ಯ ವಿಧಿ ಇಲ್ಲದೆ ಅವಳು ಕಂಪ್ಲೇಂಟ್ನ ತಗೊಂಡಿದ್ದಾನೆ. ಈಗ ಆದಿಗೆ ದೊಡ್ಡ ಅಪಾಯ ಇದೆ. ಅವ್ನು ಸ್ವಲ್ಪ ದಿನ ಎಲ್ಲಾದ್ರೂ ಬಚ್ಚಿಟ್ಕೋಬೇಕು. ಯಾಕೆ ಆದಿತ್ಯ ಈ ರೀತಿ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ? ಒಂದ್ ಸಮಸ್ಯೆ ಮುಗಿತು ಅನ್ಬೇಕಾದ್ರೆ ಇನ್ನೊಂದು ಸಮಸ್ಯೆ ಉಟ್ಕೊಳ್ತಲ್ಲೋ. ಅವತ್ತು ನೋಡಿದ್ರೆ ರಂಜಿತ್ನ ಸಾಯ್ಸಕ್ ಹೋದೆ, ಇವತ್ತು ಅರ್ಪಿತನ್ ಸಾಯ್ಸಕ್ ಹೋಗಿದ್ಯಾ? ಯಾಕೋ ಈ ರೀತಿ ಮಾಡ್ತಿದ್ಯಾ ನೀನು? ನಿನ್ನ ಬೆಳೆಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು? ಪ್ಲೀಸ್, ನೀ ಸುಮ್ಮನೆ ಯಾಕಮ್ಮ ಟೆನ್ಷನ್ ತಗೊಂತೀಯ? ಅರ್ಪಿತಾ ಏನು ಮಾಡ್ಕೊಳಕ್ಕಾಗಲ್ಲ. ಅವ್ಳು ಕಂಪ್ಲೇಂಟ್ ಕೊಟ್ಕೊಳ್ಳಿ ಬಿಡು, ನಾನು ನೋಡ್ಕೊಂತೀನಿ. ಸಾಕು ಸುಮ್ಮನಿರ ಆದಿ. ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಅನ್ನೋದು ಇದೆಯಾ ನಿನ್ಗೆ? ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಮಕ್ಕಳಾಟ ಅಂತ ಅನ್ಕೊಂಡಿದ್ಯಾ? ರಂಜಿತ್ ಕೇಸಲ್ಲಿ ಸಾಕ್ಷಿ ನಿನ್ನ ಬಚಾವ್ ಮಾಡುದು. ಈಗ ಯಾರು ನಿನ್ನ ಕಾಪಾಡ್ತಾರೆ? ಈ ರೀತಿ ಕೇಸ ಸಿಗಾಕೊಂಡ್ರೆ ನಿನ್ ಫ್ಯೂಚರ್ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ನೀನ್ ಅರೆಸ್ಟ್ ಆದ್ರೆ ನಿಮ್ಮ ಅಮ್ಮ ಸ್ಟೇಷನ್ ನೋಡ್ಕೋತಾರೆ, ಕಲ್ಪನೆ ಆದ್ರೂ ಇದೆಯಾ ನಿನ್ಗೆ? ಅರ್ಪಿತಾ ಆಂಟಿ ಹತ್ರ ನೀವು ಮಾತಾಡಿದ್ರೆ ಕಂಪ್ಲೇಂಟ್ ವಾಪಸ್ ತಗೊಳ್ತಾರಲ್ವಾ ಡ್ಯಾಡ್? ನಾನು ಪ್ರಯತ್ನ ಪಟ್ಟೆ ಸಾಕ್ಷಿ. ನಾನು ಅವಳಿಗೆ ಎಷ್ಟೇ ಫೋನ್ ಮಾಡಿದ್ರು ನನ್ನ ಫೋನ್ನ ರಿಸೀವ್ ಮಾಡ್ತಿಲ್ಲ, ಕಟ್ ಮಾಡ್ತಿದ್ದಾಳೆ. ಅವಳೀಗ ನನ್ನ ಶತ್ರು ಚಿದಂಬರಂ ಜೊತೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಅವನು ನನ್ನನ್ನು ಮುಗಿಸ್ಬೇಕು ಅಂತ ಆ ಅರ್ಪಿತಾನ ಯೂಸ್ ಮಾಡ್ಕೋತಾ ಇದ್ದಾನೆ. ಅದಕ್ಕೆ ಈಗ ಅವಳು ನನ್ನ ಮಾತು ಕೇಳಲ್ಲ. ಮತ್ತೀಗ ಏನ್ ಮಾಡೋದು ಸೂರ್ಯ ಅವರೇ? ಒಂದು ದಾರಿ ಇದೆ, ಆಂಟಿಸಿಪೇಟರಿ ಬೇಲ್ ತಗೋಬಹುದು. ಆದರೆ ಆದಿ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋವರೆಗೂ ಪೊಲೀಸ್ನವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಯಾಕೋ ಗರಡ್ಗಂಬ ಥರ ನಿಂತಿದ್ಯಾ? ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ? ನಿನ್ನ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಇದೊಂದು ಉಪಕಾರ ಮಾಡು. ಮಮ್ಮಿ ಪ್ಲೀಸ್, ನೀವು ಈ ರೀತಿ ಕೈ ಮುಗಿಬಾರ್ದು ನನಗೆ. ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಿಲ್ಲ. ಎಲ್ಲಾದರೂ ಹೊರಗಡೆ ಹೊರಟೋಗ್ತೀನಿ. ಎಲ್ಲಿಗೆ ಅಂತ ಹೋಗ್ತೀಯೋ ಅದೇ ಗೊತ್ತಿಲ್ಲ ಶೋಭಾ, ಎಲ್ಲೋ ಒಂದು ಕಡೆ ಹೋಗ್ತೀನಿ. ಮಮ್ಮಿ ಯಾವಾಗ ವಾಪಸ್ ಕರೀತಾರೋ ಅವಾಗ ಬರ್ತೀನಿ. ನೀನು ಎಲ್ಲೋ ಹೋಗೋದು ಸೇಫ್ ಅಲ್ಲ ಆದಿ. ನನ್ನ ಜೊತೆಗೆ ಬಾ, ಎಲ್ಲಿರ್ಬೇಕು ಅಂತ ನಾನು ಹೇಳ್ತೀನಿ. ಅವ್ರು ಹೇಳೋಗಿ ಮಾಡೋದಿತ್ಯ. ಸರಿ ನೋಡಿ ಅತ್ತಿಯವರೇ, ನಾನು ಇಲ್ಲಿಗೆ ಬಂದು ಆದಿನ ಕರ್ಕೊಂಡು ಹೋಗಿದ್ದು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ಬಾರ್ದು. ಆರ್ಯನ್ ಕೂಡ. ಸರಿ ಬಾ ಆದಿ. ನಮಸ್ಕಾರ ಸರ್. ಈ ಧ್ವನಿ ಪರಿಚಯ ಇರಬೇಕಲ್ಲ? ಗೊತ್ತಾಯ್ತು. ಹೇಳಿ ಮಿಸ್ಟರ್ ಚಿದಂಬರಂ, ಏನು ಫೋನ್ ಮಾಡಿದ್ದು? ಸೂರ್ಯ ಅವ್ರನ್ನ ಮೀಟ್ ಮಾಡಿದ್ರಾ? ಸೈನ್ ಮಾಡಿಸ್ಕೊಂಡ್ರಾ? ನನ್ನ ಫೈಲ್ ಸೈನ್ ಆಗಿ ತುಂಬ ಹೊತ್ತಾಯಿತು ಸಾಹೇಬ್ರೆ. ಅದನ್ನು ನಾನು ನಿಮಗೆ ತಲುಪಿಸೋ ಆಗಿದೆ. ಅದನ್ನು ಪರಾಂಬರಿಸಿ ನಿಮ್ಮದೊಂದು ಆಟೋಗ್ರಾಫ್ ಹಾಕಿಬಿಟ್ರೆ ನನ್ನ ಮುಂದಿನ ಪ್ರಾಜೆಕ್ಟ್ ಶುರು ಆಗೋವರೆಗೂ ನಾನು ನಿಮಗೆ ಫೋನ್ ಮಾಡಲ್ಲ. ನನಗೆ ಫೈಲ್ ತಲುಪಿಸಿದ್ದೀರಾ? ಇಲ್ವಲ್ಲ. ಸಿಮೆಂಟ್ ಕಲರ್ ಫೈಲ್ ನಿಮ್ಮ ಮುಂದೆ ಬಂತ? ಅದೇ ನನ್ನ ಪ್ರಾಜೆಕ್ಟ್ ಫೈಲ್. ನಾನೇ ಖುದ್ದಾಗಿ ನಿಮಗೆ ತಂದು ಕೊಡೋಣ ಅಂತ ಬಂದೆ. ನೀವು ಇರಲಿಲ್ಲ.
ಅದಕ್ಕೆ ನಿಮ್ಮ PA ಹತ್ರ ಕೊಟ್ಟು ಬಂದಿದ್ದೀನಿ. ಅದಕ್ಕೆ MLA ಸೂರ್ಯ ರಾಜಶೇಖರ್ ಅವ್ರ ಸಿಗ್ನೇಚರು ಆಗಿದೆ. ಒಂದ್ಸಲ ಕ್ಲೀನ್ ಆಗಿ ಚೆಕ್ ಮಾಡಿಬಿಡಿಯಪ್ಪ. ಸೂರ್ಯ ಅವ್ರ ಸಿಗ್ನೇಚರ್ ಇದೆಯಾ? ಇದೆ, ಬಟ್ ಮತ್ತೆ ಅದನ್ನ ಮುಂದಕ್ಕೆ ತಳ್ಳಿಯಪ್ಪ. ನಾನು ಅಂದ್ಕೊಂಡ ಟೈಮ್ಗೆ ಈ ಪ್ರಾಜೆಕ್ಟ್ ಅಪ್ರೂವ್ ಆಗಿ ಅಲ್ಲಿರೋ ತಾಮ್ರದ ಅದಿರನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಫಾರ್ಚೂನ್ 500 ಲಿಸ್ಟಲ್ಲಿ ನನ್ನ ಹೆಸರು ಸೇರಿರೋದು. ಈ ಫೈಲ್ಗೆ ತುಂಬ ಸ್ಟ್ರಾಂಗ್ ಆಗಿ ಸೂರ್ಯ ಅವರು ಅಪೋಸ್ ಮಾಡ್ತಾ ಇದ್ರು. ಅಲ್ಲಿ ಮೈನಿಂಗ್ ಸ್ಟಾರ್ಟ್ ಆದರೆ ಅಲ್ಲಿರೋ ವೈಲ್ಡ್ ಲೈಫ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ರು. ಬಟ್ ಅವರು ಈ ಪ್ರಾಜೆಕ್ಟ್ಗೆ ಸೈನ್ ಮಾಡಿರೋದು ಹೇಗೆ ಸಾಧ್ಯ? ಸರ್, ನೀವು ಒಬ್ಬ ಪತ್ರಕರ್ತರ ಥರ ಇದನ್ನ ಯಾಕೆ ವಿಶ್ಲೇಷಣೆ ಮಾಡೋಕೆ ಹೊರಟಿದ್ದೀರಾ? ನೀವು ಒಬ್ಬ IAS ಅಧಿಕಾರಿ. ನಿಮ್ಮ ಟೇಬಲ್ ಮುಂದೆ ಬಂದಿರೋ ಫೈಲನ್ನ ಕಾನೂನು ಪ್ರಕಾರ ಸರಿಯಾಗಿ ಇದೆಯೋ ಇಲ್ವೋ ಅಂತ ನೋಡಿ ಮುಂದಕ್ಕೆ ತಳ್ಳೋದಷ್ಟೇ ನಿಮ್ಮ ಕೆಲಸ. ಈ ಮೈನಿಂಗ್ ಪ್ರಾಜೆಕ್ಟ್ನ ತಡೆಯೋದ್ರಿಂದ ದೇಶದ ಪ್ರಗತಿಗೆ ನಾನು ಅಡ್ಡಿ ಆಗ್ತಿದ್ದೀನಿ ಅನ್ನೋ ಜ್ಞಾನೋದಯ ಆ ಸೂರ್ಯ ಅವರಿಗೆ ಆಗಿರಬಹುದು. ಅದಕ್ಕೆ ಸೈನ್ ಹಾಕಿರಬಹುದು. ಬಿಡಿಯಪ್ಪ ಆ ವಿಷಯ ಎಲ್ಲ. ಅಂದಾಗೆ ಇದಕ್ಕೆ ಫೈನಲ್ ಅಪ್ರೂವಲ್ ಯಾವಾಗ ಸಿಗಬಹುದು? ಸಂಜೆ ಅಷ್ಟೊತ್ತಿಗೆ ಸಿಕ್ಬಿಡ್ಬೋದಲ್ಲ? ಅಷ್ಟು ಬೇಗ ಆಗೋದಿಲ್ಲ. ನನಗೆ 2 ದಿನ ಟೈಮ್ ಬೇಕು. ಇದಕ್ಕೆ CM ಸಾಹೇಬರು ಸೈನ್ ಆಗಬೇಕು. ಅದು ಬರೀ ಫಾರ್ಮಾಲಿಟಿ ಅಷ್ಟೇ ಅಲ್ವಾ ಸರ್? ಸರ್, ನೀವು ಮನಸ್ಸು ಮಾಡಿದ್ರೆ ಇವತ್ತೇ ಮಾಡಿಸ್ಬಿಡ್ಬಹುದು. ಸ್ವಲ್ಪ ಮನಸ್ಸು ಮಾಡಿಯಪ್ಪ. ಇಷ್ಟೊಂದು ಕೇಳ್ಕೊಂಡಿದ್ದಿದ್ರೆ ಆ ದೇವರೇ ಹೊರ ಕೊಟ್ಬಿಡ್ತಿದ್ದ. ನೀವೇನಾದರೂ ಇವತ್ತೇ ಅದನ್ನು ಅಪ್ರೂವ್ ಮಾಡಿಸಿದ್ರೆ 5 ಕೋಟಿ ರೂಪಾಯಿ ಬೆಲೆ ಬಾಳೋ ವಿಲ್ಲಾನ ನಿಮ್ಮ ಮಗಳ ಮದುವೆಗೆ ವೆಡ್ಡಿಂಗ್ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಸಾಹೇಬ್ರೆ. ಅದರ ಅಗತ್ಯ ಇಲ್ಲ ಮಿಸ್ಟರ್. ನಾನು ಇವತ್ತಿನವರೆಗೂ 1 ನಯಾ ಪೈಸಾ ತಗೊಳ್ಳದೆ ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ನಿಮ್ಮ ಫೈಲು ನಮ್ಮ ಇಲಾಖೆ ನಿಯಮಗಳ ಪ್ರಕಾರ ಇದ್ದರೆ ಅಪ್ರೂವಲ್ ಸಿಗುತ್ತೆ. ಅಪ್ರೂವಲ್ ಆದ ತಕ್ಷಣ ನಿಮಗೆ ಸೂಚನೆ ಬರುತ್ತೆ. ಇಡ್ತೀನಿ. ನನ್ನ ಸುಮ್ಮನೆ ನಿಮ್ಮಲ್ಲಿ ಇಟ್ಕೊಂಡು ನೀವು ಯಾಕೆ ಇಸ್ಕೊಂತೀರಾ? ನಾನು ಇಲ್ಲೆಲ್ಲಾರು ನಿಲ್ಲಿಸ್ಬಿಡಿ. ನಾನು ಯಾರು ಫ್ರೆಂಡ್ ಮನೆಗೆ ಹೋಗ್ತೀನಿ. ನೋಡ ಆದಿ, ನೀನು ನನ್ನನ್ನು ತಂದೆ ಅಂತ ಒಪ್ಕೊಳ್ತಾ ಇದ್ರು, ನಾನು ನಿನ್ನ ಮಗ ಅಂತ ಒಪ್ಕೊಂಡಿದ್ದೀನಿ. ಒಬ್ಬ ತಂದೆ ತನ್ನ ಮಗನಿಗೋಸ್ಕರ ಇಷ್ಟು ರಿಸ್ಕ್ ತಗೊಳ್ತಾ ಇದ್ರೆ ಅವನ ತಂದೆ ಅಂತ ಅನ್ಸ್ಕೊಳ್ಳೋದಕ್ಕೆ ಅನ್ಫಿಟ್ ಆಗ್ತದೆ. ನಿನಗೆ ನಮ್ಮ ಮನೇನೆ ಸೇಫ್ ಆಗುತ್ತೆ. ನೀನು ಎಲ್ಲ ಫ್ರೆಂಡ್ಸ್ಗಳ ಮೇಲೂ ನಿನಗೋಸ್ಕರ ಹುಡುಕ್ತಾ ಇರ್ತಾರೆ. ಅದಕ್ಕೆ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿ ಒಬ್ಬ PC ಇರ್ತಾನೆ. ಅವ್ರು ಇನ್ಫಾರ್ಮ್ ಮಾಡಿದ್ರೆ ಕಷ್ಟ ಆಗುತ್ತೆ. ನಾನು ಹೇಳೋವರೆಗೂ ಕಾರಿಂದ ಕೆಳಗಡೆ ಇಡಿ. ನಾನು ಹೇಳಿದ್ಮೇಲೆ ಇನ್ನು ಒಳಗಡೆ ಹೊರಟು. ಆದಿ ನೀನಾ? ಅಮ್ಮ, ಆದಿನ್ ಸ್ವಲ್ಪ ದಿನ ಇಲ್ಲೇ ಇರ್ತಾನೆ. ಹೊರಗಡೆ ಪೊಲೀಸರು ಇವನಿಗೋಸ್ಕರ ಹುಡುಕ್ತಾ ಇದ್ದಾರೆ. ಅವನು ಇಲ್ಲೇ ಇರೋದು ಸೇಫ್ ಅಂತ ಅನ್ಸುತ್ತೆ. ಆದಿ, ಇನ್ನೂ ಸಾಕ್ಷಿ ರೂಮಲ್ಲಿರು. ಯಾವುದೇ ಕಾರಣಕ್ಕೂ ಆಚೆಗೆ ಬರಬೇಡ. ಅಮ್ಮ, ಊಟ ತಿಂಡಿ ಎಲ್ಲ ಅಲ್ಲಿಗೆ ಕಳಿಸಿ. ನೀನು ಫೋನ್ನ ಸ್ವಿಚ್ ಆಫ್ ಮಾಡಿ ಸಿಮ್ನ ಆಚೆ ತೆಗೆದಿಟ್ಬಿಡು. ಯಾವುದೇ ಕಾರಣಕ್ಕೂ ಯಾರಿಗೂ ಫೋನ್ ಮಾಡಕ್ಕೆ ಹೋಗ್ಬೇಡ. ಹುಷಾರು, ಒಳಗೋಗು. ಸೂರ್ಯ, ಆ ದಿನ ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ಹೇಳಿದೆ. ಅವನಿಲ್ಲಿದ್ರೆ ನಿನಗೇನು ತೊಂದರೆ ಆಗಬಾರ್ದು. ಹುಷಾರು. ಸಾಮಾಜಿಕವಾಗಿ ನೀನು ಹೇಳ್ತಿರೋದು ಸರಿ ಅಂತ ಅನ್ಸ್ಬೋದಮ್ಮ. ಆದರೆ ಪರ್ಸ್ನಲಿ ನಾನು ಇಲ್ಲಿ ತನಕ ಮಾಡಿರೋದಲ್ಲಿ ಇದೇ ಬೆಸ್ಟ್ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಇದುವರೆಗೂ ನನ್ನ ಮಗ ಆದಿತ್ಯಂಗೋಸ್ಕರ ನಾನು ಏನು ಮಾಡಿದ್ದೀನಿ? ಏನೂ ಮಾಡಿಲ್ಲ. ಅಟ್ಲೀಸ್ಟ್ ಇದೊಂದು ಸಹಾಯನಾದರೂ ಮಾಡಿದ್ರೆ ಅವನಿಗೆ ನೆಮ್ಮದಿ ಸಿಗುತ್ತೆ, ನನಗೂ ನೆಮ್ಮದಿ ಸಿಗುತ್ತೆ. ದೀಪದಿಂದ ದೀಪ ಹಚ್ಚಬೇಕು ಅಂತಾರಲ್ಲ, ಹಾಗೆ ನನ್ನ ಇಮೇಜ್ನ ಇಟ್ಕೊಂಡು ಆದಿತ್ಯನ ಕಾಪಾಡ್ತೀನಿ. ಈ ದೀಪ ಹಾರಿದ್ರೂ ಪರವಾಗಿಲ್ಲ, ಆ ದೀಪ ಉರಿಯುತ್ತಲ್ಲ, ಬೆಳಕು ಇದ್ದೇ ಇರುತ್ತೆ. ಯೌವನದಲ್ಲಿ
ನಮಗೆ ಹೆಸರು ಹಣ ಬೇಕು ಅಂತ ಅನಿಸ್ತಾ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ನೆಮ್ಮದಿ ಬೇಕು ಅಂತ ಅನ್ಸುತ್ತೆ. ಆ ನೆಮ್ಮದಿ ಸಿಗೋದು ಮನೆಯವರಿಂದ ಮಾತ್ರ. ನನಗೀಗ ಆರ್ತಿ, ನನ್ನ 3 ಮಕ್ಕಳು ಮುಖ್ಯ. ಇನ್ನು ಮುಂದೆ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಆಸೆ. ಅದಕ್ಕೋಸ್ಕರ ನಾನು ಏನೇನು ಕಳ್ಕೊಳ್ಳೋದಕ್ಕೂ ರೆಡಿಯಾಗಿದೆ. ಇಷ್ಟು ದಿನ ಆರ್ತಿ ಅವರಿಂದ, ನನ್ನ ಮಗನಿಂದ ದೂರ ಇದ್ದು ಸಾಮಾಜಿಕವಾಗಿ ಏನೋ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆ ಇತ್ತು. ನಿಜವಾದ ಸಾಧನೆ ಅಂದರೆ ಹೆಂಡತಿ ಮಕ್ಕಳ ದೃಷ್ಟಿನಲ್ಲಿ ಗೌರವ ಸಂಪಾದಿಸೋದು. ಅದಿಲ್ಲ ಅಂದರೆ ಏನೇ ಇದ್ರೂ ವ್ಯರ್ಥ ಅಮ್ಮ. ಅದಕ್ಕೆ ಆದಿತ್ಯಂಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಹೇಳಿ ಮನೋಹರ್ ಮೂರ್ತಿ ಅವರೇ. ನಿಮ್ಮಿಂದ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಹೇಳಿ ಸರ್, ಚಿದಂಬರಂ ಮೈನಿಂಗ್ ಕಂಪನಿಗೆ ಸೇರಿದ ಒಂದು ಫೈಲ್ಗೆ ನೀವು ಅಬ್ಜೆಕ್ಷನ್ ಹಾಕಿದ್ರಿ ಅಂತ ನಾವು ಅಪ್ರೂವಲ್ ಕೊಟ್ಟಿರಲಿಲ್ಲ. ಆದರೆ ಈಗ ನೀವು ಅದಕ್ಕೆ ಸೈನ್ ಮಾಡಿ ಕಳಿಸಿದ್ದೀರಾ. ನಿಮ್ಮನ್ನ ಒಂದು ಮಾತು ಕೇಳಿ ಪ್ರೊಸೀಡ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಫೋನ್ ಮಾಡಿದೆ. ಏನು, ಆ ಫೈಲ್ಗೆ ನಾನು ಸೈನ್ ಹಾಕಿದ್ದೀರಾ? ಹೌದು ಸರ್, ನೀವು ಸೈನ್ ಮಾಡಿರೋ ಫೈಲ್ ಈಗ ನನ್ನ ಮುಂದೆನೇ ಇದೆ. ಇಂಪಾಸಿಬಲ್. ನಾನು ಸೈನ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸೈನ್ ಹಾಕಿಲ್ವಾ? ಅದೇಗೆ ಸಾಧ್ಯ ಸರ್? ನಿಮ್ಮ ಸಿಗ್ನೇಚರ್ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮದೇ ಈ ಸಿಗ್ನೇಚರು. 2 ನಿಮಿಷ ಟೈಮ್ ಕೊಡಿ, ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿ ಸರ್. ನಮ್ಮನೆಯಲ್ಲೆಲ್ಲೂ ಆ ಫೈಲ್ ಕಾಣಿಸ್ತಾ ಇಲ್ಲ. ನಾನು ಹೇಳೋವರೆಗೂ ಅದನ್ನು ಹೋಲ್ಡ್ ಮಾಡ್ತೀರಾ? ಇಟ್ಸ್ ಆಲ್ ರೈಟ್ ಸರ್. ಇನ್ಫಾರ್ಮ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ ಸರ್. ಓಕೆ. ನಮ್ಮನೇಲಿ ಎಲ್ಲೂ ಫೈಲ್ ಕಾಣಿಸ್ತಾ ಇಲ್ಲ ಅಂದರೆ ರೆವಿನ್ಯೂ ಸೆಕ್ರೆಟರಿವರೆಗೆ ಹೇಗೆ ಹೋಯ್ತು? ಖಂಡಿತ ಇದು ಅರ್ಪಿತಂದೇ ಕೆಲಸ. ಹಲೋ ಡ್ಯಾಡ್, ಚಿದಂಬರಂ ಮೈನಿಂಗ್ ಫೈಲ್ದು ಅರ್ಪಿತಾ, ಐ ಆಮ್ ರಿಯಲಿ ಹ್ಯಾಪಿ ಟುಡೇ. ಬಹಳ ದಿನದಿಂದ ಪೆಂಡಿಂಗ್ ಇದ್ದ ಫೈಲ್ಗಳನ್ನ ಅಪ್ರೂವ್ ಮಾಡಿಸ್ಕೊಟ್ಟೆ. ಜೊತೆಗೆ ಆ ಸೂರ್ಯನ ಮಗ ಆದಿತ್ಯ ಜೈಲ್ ಸೇರೋ ಹಾಗೆ ಮಾಡಿದೆ. ಸೂರ್ಯನಿಗೆ ಒಟ್ಟಿನಲ್ಲಿ ಸರಿಯಾಗಿ ಬಿಸಿ ಮುಡಿಸಿದ್ಯಾ? ಆದ್ರೆ ಆ ಸೂರ್ಯನ ಮಗ ಆದಿತ್ಯ ಜೈಲ್ ಸೇರಿರೋ ವಿಷಯ ಕೇಳೋವರೆಗೂ ನನಗೆ ಸಮಾಧಾನ ಇಲ್ಲ ಸರ್. ಯೋಚನೆ ಮಾಡಬೇಡ, ಆ ವಿಷಯನೂ ನಮ್ಮ ಕಿವಿಗೆ ಆದಷ್ಟು ಬೇಗನೆ ಬೀಳತ್ತೆ. ತಗೊಳ ಮಗನೇ. ಚೆಸ್. ಏಯ್, ಯಾಕೋ ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಇವಾಗ ನನಗೇನು ಅಷ್ಟೊಂದು ಖುಷಿ ಆಗ್ತಿಲ್ಲ ಡ್ಯಾಡ್. ಆರ್ತಿ ಅವರು ಆದಷ್ಟು ಬೇಗ ನನ್ನ ಹತ್ರ ಬಂದು ನನ್ನ ಮಗಳು ಸಾಕ್ಷಿನ ದಯವಿಟ್ಟು ಮದುವೆ ಮಾಡ್ಕೊಳಪ್ಪ ಅಂತ ಕೇಳ್ತಾರೆ. ನಾನು ಇಷ್ಟಪಟ್ಟು ಹುಡುಗಿನ ನಾನು ಮದುವೆ ಮಾಡ್ಕೋತೀನಿ. ಆಗ ಆಗ ನನಗೆ ಖುಷಿ ಆಗುತ್ತೆ. ಇಷ್ಟೆಲ್ಲ ಆಗಿದೆ, ಅದಾಗದೇ ಇರುತ್ತಾ? ಆದಷ್ಟು ಬೇಗ ಅದು ಆಗತ್ತೆ. ಕಮಾನ್, ಚೆಸ್. ಆದಿತ್ಯ ಹೇಗಿದನೋ ಏನೋ, ಅವನಿಲ್ದೆ ನನ್ನ ಜೀವನ ಕತ್ಲಾಗ್ಬಿಟ್ಟಿದೆ ಅಮ್ಮ. ಯಾವಾಗ ಬೆಳಗ್ಗೆ ಬರುತ್ತೋ ಏನೋ. ಹೆದ್ರು ಬೇಡ ಅಮ್ಮ. ಡ್ಯಾಡಿ ಆದಿತ್ಯನ್ ಕರ್ಕೊಂಡು ಹೋಗಿದಾರಲ್ವಾ, ಅವ್ನು ಖಂಡಿತವಾಗ್ಲೂ ಸೇಫ್ ಆಗಿರ್ತಾನೆ. ಯಾರಿರ್ಬೋದು ಗೊತ್ತಿಲ್ಲ. ಬಾಗಿಲು ತೆಗೀರಿ. ಅಮ್ಮ, ಬಾಗ್ಲು ತೆಗಿಬೇಡಿ. ಯಾರು? ಬಾಗಿಲು ತೆಗೀರಿ, ನಾವು ಪೊಲೀಸ್ನವ್ರು ಬಂದಿರೋದು.
ಬಂದಿದ್ದೀರಾ? ಬಾಗಲ್ ತೆಗಿತೀರೋ ಇಲ್ಲ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ಬೇಕು ಅನ್ಕೊಂಡಿದ್ದೀರಾ? ಯಾರು ಬೇಕಿತ್ತು? ಆಯ್ತಾ ಇದೆ ನಮ್ಮ ಮನೆಯಲ್ಲಿ? ಇಲ್ಲ, ಯಾಕೆ? ಅವನು ಅರ್ಪಿತಾ ಅವ್ರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಅವ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಕರೀರಿ ಅವನು. ಅವನ ಮನೇಲಿ ಇಲ್ಲ ಸರ್. ಮನೇಲಿ ಇಲ್ಲ ಅಂತಂದ್ರೆ ಇನ್ನೆಲ್ಲಿ ಹೋಗಿದ್ದಾನೆ? ಊರಿಗೆ ಹೋಗಿದ್ದಾನೆ. ಯಾವ ಊರಿಗೆ? ಅವನ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತ ಹೇಳ್ದ ಅಷ್ಟೇ. ಸರಿ, ಅವನ ಫ್ರೆಂಡ್ ನಂಬರ್ ಕೊಡಿ. ಲಕ್ಷ್ಮಣ್, ರೂಮ್ ಎಲ್ಲ ಚೆಕ್ ಮಾಡ್ರಿ. ಕೊಲೆಗಾರ ಇಲ್ಲ ಎಲ್ಲ ಬಚ್ಚಿಟ್ಕೊಂಡಿರ್ತಾನೆ. ಎಕ್ಸ್ಕ್ಯೂಸ್ ಮೀ, ನನ್ನ ಮಗನ ಕೊಲೆಗಾರ ಅನ್ಬೇಡಿ. ನೀವು ಬೇಕಾದ್ರೆ ನಿಮ್ಮ ಮಗನ್ನ ಚಿನ್ನ, ಮುದ್ದು, ಬಂಗಾರ ಅಂತ ಏನ್ ಬೇಕಾದ್ರೂ ಕರ್ಕೊಳ್ಳಿ. ಆದ್ರೆ ನಮ್ ಪೊಲೀಸ್ ಭಾಷೆನಲ್ಲಿ ಕೊಲೆ ಮಾಡಿದವ್ರನ್ನ ಕೊಲೆಗಾಡ್ಕ ಅಂತಾನೆ ಕರೆಯೋದು. ಆದ್ರೆ ಅವ್ನು ಯಾರನ್ನೂ ಕೊಲೆ ಮಾಡಿಲ್ವಲ್ಲ? ಆದ್ರೆ ಕೊಲೆ ಮಾಡಕ್ ಹೋಗಿದ್ದಾನಲ್ಲ. ಮೊದ್ಲು ಆ ರಂಜಿತಾನವ್ರನ್ನ ಸಾಯ್ಸಕ್ ಹೋದ. ಅವನ ಆಯಸ್ ಗಟ್ಟಿ ಇತ್ತು, ಬದುಕೊಂಡ. ಈಗ ಅರ್ಪಿತಾ ಅವ್ರನ್ನು ಕೊಲೆ ಮಾಡಕ್ ಹೋಗಿದ್ದಾನೆ. ಮಗ ದಾರಿ ತಪ್ಪದ ಅಂತೇಳಿ ಈಗತ್ರ ಏನ್ ಪ್ರಯೋಜನ? ಚಿಕ್ಕವನಿದ್ದಾಗ್ಲೇ ತಿದ್ದಿದ್ರೆ ಈಗೆಲ್ಲ ಆಗ್ತಾ ಇತ್ತಾ? ಇಲ್ಲ ಅಲ್ಲ? ಓಹೋ, ಇವನೇನಾ ನಿಮ್ ಮಗ ಆದಿತ್ಯ? ನೋಡಕೊಳ್ಳೆ ಕೂಸಿಂದಾಗಿದ್ದಾನೆ, ಕತ್ತಿಸ್ಕಕ್ ಹೋಗ್ತಾನೆ. ಒಳಗೆಲ್ಲ ಇಲ್ಲ ಸರ್. ಎಲ್ಲಿ ಬಚ್ಚಿಟ್ಟಿದ್ದೀರಾ ನಿಮ್ಮ ಮಗ? ನಾವೆಲ್ಲೂ ಬಚ್ಚಿಟ್ಟಿಲ್ಲ ಸರ್ ಅವನ್ನ. ಆದಷ್ಟು ಬೇಗ ಅವನಾಗೆ ಬಂದು ಸರೆಂಡರ್ ಆದ್ರೆ ಅವನಿಗೆ ಒಳ್ಳೇದು. ಎಷ್ಟು ನಮ್ಮನ್ನ ಸತಾಯಿಸ್ತಾ ಹೋಗ್ತಾನೋ ಅಷ್ಟೇ ಏಟ್ಗಳು ಅವನ ಮೈ ಮೇಲೆ ಬೀಳುತ್ತೆ. ಇಂಥ ಕೇಸ್ಗಳಲ್ಲೇ ಲಾಕಪ್ ಡೆತ್ ಆಗೋದು. ಕ್ರಿಮಿನಲ್ಗಳು ನಮ್ಮನ್ನ ಸತಾಯಿಸ್ತಾ ಇರ್ತಾರೆ. ಅವ್ರನ್ನ ಹುಡುಕಿ ನಮ್ಮ ತಲೆ ಕೆಟ್ಟೋಗಿರುತ್ತೆ. ನಮ್ಮ ಕೈಗೆ ಯಾವನ್ ಸಿಗ್ತಾನೋ ಅವನ ಮೇಲೆ ನಮ್ಮ ಕೋಪ ಎಲ್ಲ ತೀರಿಸ್ಕೊಂತೀವಿ. ನಿಮ್ಮ ಮಗನ ಫ್ರೆಂಡ್ ನಂಬರ್ ಕೊಡಿ. ನಿಮ್ಮ ಮಗನ ನಂಬರ್ ಕೊಡಿ. The number you're calling is switched off right now. ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಾವ್ ಹೇಳಿದ್ದೆಲ್ಲ ಅರ್ಥ ಆಯ್ತಾ ಮೇಡಮ್? ನಿಮ್ಮ ಮಗ ಏನಾದ್ರು ನಿಮಗೆ ಫೋನ್ ಮಾಡಿದ್ರೆ ಆದಷ್ಟು ಬೇಗ ಬಂದು ನಮಗೆ ಸರೆಂಡರ್ ಆಗಿ ಕೇಳಿ. ನಮ್ಮ PC ಒಬ್ಬ ನಿಮ್ಮ ಮನೆ ಮೇಲೆ ಕಣ್ಣಿಟ್ಟಿರ್ತಾನೆ. ನೀನ್ ಯಾಕೆ ಬಂದೆ ಇಲ್ಲಿ? ನಿಮ್ಮನ್ನು ಕೇಳ್ಕೊಂಡು ಪೊಲೀಸರು ಬಂದಿದ್ದಾರೆ. ಓ, ಆದಿತ್ಯ ಅರೆಸ್ಟ್ ಆಗಿರ್ಬೇಕು. ಅದ್ರ ಹೇಳೋಕೆ ಇಲ್ಲಿಗೆ ಬಂದಿದ್ದಾನೆ. ಆ ಇನ್ಸ್ಪೆಕ್ಟ್ರು ನಮ್ ಕಡೆಯವನೇ. ಬನ್ನಿ ನೋಡೋಣ. ಆದಿತ್ಯನ ಅರೆಸ್ಟ್ ಮಾಡು ಅಂತ ಕಂಪ್ಲೇಂಟ್ ಕೊಟ್ರೆ ಇಲ್ಲೇನ್ ಮಾಡ್ತಿದ್ಯಾ ಆರ್ಯ? ಆದಿತ್ಯನ ಅರೆಸ್ಟ್ ಮಾಡಕ್ಕೆ ಬೇರೆ ಇನ್ಸ್ಪೆಕ್ಟರ್ ಹೋಗಿದ್ದಾರೆ. ಮತ್ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಆದಿತ್ಯನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅರ್ಪಿತಾ ಆಂಟಿ ಅಂತ ಕೇಳ್ಕೊಳಕ್ ಬಂದಿದ್ಯಾ? ಖಂಡಿತವಾಗ್ಲೂ ಇಲ್ಲ. ನಾನ್ ಬಂದಿರೋದು ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ. ಏನು? ನನ್ನ ಅರೆಸ್ಟ್ ಮಾಡೋಕ್ ಬಂದಿದ್ಯಾ? ಅರ್ಪಿತಾ ಅವ್ರನ್ನ ಅರೆಸ್ಟ್ ಮಾಡುವಂತದ್ದು ಅವ್ರೇನ್ ಮಾಡಿದ್ದಾರೆ? ಏನ್ ನಿಮ್ಮ ಅಣ್ಣನ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅರೆಸ್ಟ್ ಮಾಡಕ್ ಬಂದಿದ್ಯಾ ಇವ್ರನ್ನ? ಈ ಆಟಗಳೆಲ್ಲ ನಡೆಯಲ್ಲ ಇಲ್ಲಿ. ರೈಟ್ ಹೇಳೋ. ರೈಟ್ ಹೇಳಕ್ಕೆ ನಾನು ಬಸ್ ಕಂಡಕ್ಟರ್ ಅಲ್ಲ, ಕಳ್ಳರನ್ನ ಸುಳ್ರನ್ನ ಅರೆಸ್ಟ್ ಮಾಡೋ ಪೊಲೀಸ್ ಇನ್ಸ್ಪೆಕ್ಟರ್. ತಪ್ಪಾಗಿ ಮಾತಾಡಿದ್ರೆ ರಟ್ಟೆ ಮುರಿದು ಬಿಡ್ತೀನಿ. ಏಯ್, ಇಲ್ಲಿ ಯಾರು ಕಳ್ಳರು ಇಲ್ಲ, ಸುಳ್ರು ಇಲ್ಲ. ಜಾಗ ಖಾಲಿ ಮಾಡೋ. ನೀವು ಸ್ವಲ್ಪ ಸುಮ್ಮನೆ ರೀ ಚಿದಂಬರಂ. ಏಯ್, ಏನ್ ಹಾಗೆ ಮಾತಾಡ್ತಾ ಇದೀಯಾ? ಕರೆಕ್ಟಾಗಿ ಮಾತಾಡೋ. ಏಯ್, ನೀನ್ ಸೈಲೆಂಟ್ ಆಗಿ ನಿಂತ್ಕೊಳ್ಳೋ. ಈಗ ತಾನೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ಯಾ. ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ನಿನ್ನ ನೋಡ್ಕೊಳಕ್ಕೆ ನಿಮ್ ತಂದೆನೂ ಇರಲ್ಲ, ನಿಮ್ ಹೊಸ ಟೀಮ್ ಮೆಂಬರ್ ಇರಲ್ಲ. ಏಯ್, ನನ್ನ ತಂದೆ ಬಗ್ಗೆ ಎಷ್ಟ್ ಜನ ತಂದೆ ನಿನ್ಗೆ? ಒಂದ್ಸಲ ಇವ್ರು ನಿನ್ ತಂದೆ ಫ್ರೆಂಡ್ ಅಂತ್ಯ, ಇನ್ನೊಂದ್ಸಲ ಇವ್ರೇ ನನ್ನ ತಂದೆ ಅಂತ್ಯ. ಫಸ್ಟ್ ನಿಮ್ ತಂದೆ ಯಾರು ಅಂತ ಕನ್ಫರ್ಮ್ ಮಾಡ್ಕೋ, ಆಮೇಲೆ ನನ್ನ ಹತ್ರ ಮಾತಾಡಕ್ ಬಾ. ಅರ್ಪಿತಾ ಅವ್ರೆ, ಬರ್ತೀರಾ ನನ್ನ ಜೊತೆ? ನಾನು ಯಾಕೆ ನಿಮ್ ಜೊತೆ ಬರ್ಬೇಕು? ನಾನೇನ್ ತಪ್ಪು ಮಾಡಿದ್ದೀನಿ? ನಿಮ್ಮ ಮೇಲೆ MLA ಸೂರ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅದೆಲ್ಲ ಸ್ಟೇಷನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ ನನ್ನ ಜೊತೆ. ಮೊದಲು ನನ್ನ ಮೇಲಿರೋ ಕಂಪ್ಲೇಂಟ್ ಏನು ಅಂತ ಹೇಳಿ. ಸ್ಟೇಷನಲ್ಲಿ ಹೇಳ್ತೀನಿ ಅಂದ್ರೆ ಅರ್ಥ ಆಗಲ್ವಾ? ಸೈಲೆಂಟ್ ಆಗಿ ಬಂದ್ರೆ ಸರಿ, ಇಲ್ಲಾಂದ್ರೆ ಬಲ ಪ್ರಯೋಗ ಮಾಡ್ಬೇಕಾಗುತ್ತೆ. ಆರೋಪಿನ ಕಸ್ಟಡಿ ಕೊಳ್ಳಿ. ನಾನೇ ಬರ್ತೀನಿ. ಕರೆದಿದ ತಕ್ಷಣ ಬಂದ್ರೆ ನಾವು ಮರ್ಯಾದೆ ಕೊಡ್ತೀವಿ, ಇಲ್ಲಾಂದ್ರೆ ಪೊಲೀಸ್ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಕರ್ಕೊಂಬನ್ರಿ.